10,000 ಹುಡುಗರು ಕರ್ಕೊಂಡು ಟ್ರೈನಲ್ಲಿ ಫ್ರೀಯಾಗಿ ಕರ್ಕೊಂಡೆ ಅಲ್ಲಿ ಯತೀರಾಮ ವಿರುದ್ಧವಾಗಿ ಹೈದರಾಬಾದ್ ಹೋರಾಟ ಮಾಡಿ ಮತ್ತೆ ವಾಪಸ್ ಬಂದಿದ್ದೆ. ನನಗೆ ಬಹಳ ದಿವಸ ಆಸೆ ಕಾರಂಚೋಡು ನೋಡಬೇಕು, ನಾನು ಕಾರಂಚೋಡು ನೋಡ್ಬೇಕು. ಆ ಕಾರಂಚೋಡು ನೋಡೋದಕ್ಕಂತ ನಾನು ಹೋದೆ. ಆ ಊರಿಗೆ ಹೋಗಿ ಅದೇ ಊರಿನ ವಿದ್ಯಾರ್ಥಿ ಒಬ್ಬನು ಅವತ್ತು ಅವ್ರ ಊರಲ್ಲೇ ಕಾರಂಚೋಡು ಅಂದರೆ ಅವ್ರಿಗೆ ಸೊಸೆ ಆಗಿ ಮುಖ್ಯಮಂತ್ರಿಗಳು ಎನ್.ಟಿ. ರಾಮರಾವ್ ಒಂದು ಫೋನ್ ಮಾಡಿದ್ರು. ನಾನು ಅನಂತಕುಮಾರ್ ಅವ್ರ ಜೊತೆ ಬರ್ತಾ ಇದ್ದೀವಪ್ಪ, ಇವತ್ತು ನಿಮ್ಗೆ MLC ಕೋರ್ ಕಮಿಟಿ ಮೀಟಿಂಗ್ ಇದೆ, ನೀನು MLC ಆಗ್ತಾ ಇದೆಯಾ ಇವತ್ತು, ಅನಂತಕುಮಾರ್ಗೆ ಇಷ್ಟೇನು ಇರ್ಬೇಕು ನೀನು ಅನ್ನೋ ಮಾತನ್ನು ಹೇಳಿದ್ರು. ಅದರಲ್ಲಿ ಆಯ್ತಲ್ಲ ಅಂತ ಒಳಗಡೆ ಈಚೆ ಬಂದು ಅದು ನನ್ನ ಹೆಸರನ್ನ ಬಹಳ ಬಲವಾಗಿ ಪ್ರಸ್ತಾಪ ದೊಡ್ಡ ಶಿಕ್ಷೆ ಕೊಡಿ ಕೇಳಲ್ಲ. ಆದರೂ ಒಂದು ಕಾಲನ್ನು ಕಟ್ ಮಾಡ್ಬಿಡಿ, ಕಾಲು ಕಚ್ಚಾಯ್ತು ಅಂತ. ಒಂದು ಕಾಲು ಕಟ್ಟಾಗಿ, ಎರಡೂ ಕಾಲು ಕಟ್ಟಾಗಿ, ಇಲ್ಲ ಒಬ್ಬ ಮನುಷ್ಯನ ಸಾಯಿಸ್ಬಿಟ್ಟು ಕಾಲು ಕಚ್ಚಾದವನು ಅದು ಆಕಸ್ಮಿಕವಾಗಿ ಆಗಿದೆ. ಹೋಗ್ಬೇಕಾದ್ರೆ ಅಲ್ಲಿ ಥಿಯೇಟರ್ ಅಲ್ಲಿ ಗೊತ್ತಲ್ಲ, ಚಿಕ್ಕ ಚಿಕ್ಕ ಥಿಯೇಟರ್ ಪ್ರತಿಪಾದಿಸಿದಂಥವರು ಅಂಬೇಡ್ಕರ್ ಅವರು ಚೌಡಾರ ಕೆರೆಯಲ್ಲಿ ನೀರು ಕುಡಿಯಕ್ಕೆ ಬಿಡ್ತಾರಲ್ಲ ನಮ್ಗೆ, ಆ ಚೌಡಾರ ಕೆರೆಯಲ್ಲಿ ಹೋಗಿ ನೀರು ಕುಡಿಬೇಕಾದ್ರೆ 10,000 ಜನ ಸೇರಿರ್ತಾರೆ. ಒಂದು ದೊಡ್ಡ ಸಭೆ ಕೂತಿದ್ದಾರೆ. ಇಷ್ಟೆಲ್ಲ ಕನ್ನಡಕ್ಕಾಗಿ ಹೋರಾಟ ಇವತ್ತು ಕಾರ್ಯಕ್ರಮ ಬೇಡ ಬಿಡೋದು ಇಷ್ಟ ಅಲ್ಲ. ಇಲ್ಲ ಹೋದ ವರ್ಷ ನಾವು ಮಾಡಿ ಈ ವರ್ಷ ಮಾಡಿದ್ರೆ ಚೆನ್ನಾಗಲ್ಲ, ವರ್ಷ ನಾವು ಮಾಡ್ತಾ ಇದ್ವಿ, ಅದೇ ಪ್ರಕಾರ ಈ ವರ್ಷ ಆಗ್ಲೇಬೇಕು ಅಂತ ಕಾರ್ಯಕ್ರಮಕ್ಕೆ ನಾನು ಏನು ಸರಿ ನಾನು ತೊಡಸ್ಕೊಂಡಿಲ್ಲ. ಆದ್ರೆ ಅದೇನ್ ಮಾಡ್ತಾ ಇದ್ದಾನೋ ಅದೇನ್ ಮಾಡಿದಾನೋ ಇವತ್ತು ಕರ್ನಾಟಕ ರಕ್ಷಣಾ ಸಮಿತಿಯ 26ನೇ ವರ್ಷದ ವಾರ್ಷಿಕೋತ್ಸವನ ಮಾಡ್ತಾರೆ. ಅದರಲ್ಲಿ ನನ್ನ ತಮ್ಮ ಇನ್ನೊಬ್ಬ ವಿಶ್ವನಾಥ್ ಅಂತ ಇದ್ದಾರೆ. ಈ ಫೇಸ್ಬುಕ್ ವಾಟ್ಸಪ್ ಉರುಳು ಸೇವೆ 79 ದಿನ ಉರುಳು ಸೇವೆ ಮಾಡ್ತಾ ಇದ್ದ. ಇವತ್ತಿನ ರಕ್ಷಣಾ ವೇದಿಕೆ ನಾಡಗೌಡರು ಅವರ ಹಿಂದೆ ದಾಟ ಹಿಡ್ಕೊಂಡು ಹೋಗ್ತಾ ಇದ್ರು. ಅವಾಗಿನ ದಿನಗಳಲ್ಲಿ ಅಥವಾ ಹಿಂದೆ ಇದ್ದವರು ನೋಡಿ ನಡೀತಾರೆ, ನೋಡಿ ನಡೆಸ್ತೇವೆ ನೋಡಿ. ಕಾರಣ ಏನು? ನಾವು ಒಂದು ಬೇಸಿಕ್ ನಮ್ದು ಬೇಬಿ ಸಿಟಿಂಗ್ ಇಂದ ಇಂಗ್ಲಿಷ್ ಕಲಿಲಿಲ್ಲ. ನಾವು 5ನೇ ಕ್ಲಾಸ್ ಮೇಲೆ ABCD ಕಲಿತಿದ್ವಿ. ನಾನು ಪೂರ್ತಿ ABCD ಅಂತ ಕಲಿಸಿ ಕಲಿಯಕ್ಕೆ ಸ್ಟಾರ್ಟ್ ಆಗಿದೆ 7ನೇ ಕ್ಲಾಸ್ ಮೇಲೆ. ನೆಕ್ಸ್ಟ್ ನಾನು ABCD ಹೇಳಪ್ಪ ಅಂತ ನಾನು ನಿಲ್ಸಿದ್ರೆ ABCD ಆದ ತಕ್ಷಣ ಎಷ್ಟು ಖುಷಿ ಆಗ್ಬಿಟ್ಟು ಯಾಕಂದ್ರೆ ನಾನು ಪೂರ್ತಿ ಮಧ್ಯ ಏನು ಬರ್ತಾ ಇರಲಿಲ್ಲ. ABCD ಬರೋದು XYZ ಮಾತಾಡೋದು ಮಧ್ಯದ ಏನಿದೆ ಅದೆಲ್ಲ ಬರ್ತಾ ಇಲ್ಲ. ಆದ್ರೂ ಮೇಷ್ಟ್ರು ಏನೋ ಹೇಳ್ತಾ ಇದ್ದಾರೆ ಕೂತ್ಕೊಂಡು. ಇವತ್ತು ನಮ್ಮ ಮಕ್ಕಳಿಗೆ ಇಂಗ್ಲಿಷ್ ಬರ್ತಾ ಇದ್ದ ಕಾರಣ ಏನಂದ್ರೆ ನಮ್ಗೆ ಬೇಸಿಕ್ ABCD ಕಲಿಲಿಲ್ಲ. ಇವತ್ತು ಸರ್ಕಾರ ಹಲವಾರು ಮಾಡ್ತಾರೆ. ಕೆಲವು ಸಂಘಟನೆಗಳಿದ್ದಾವೆ, ನಾನು ಅದ್ರ ಬಗ್ಗೆ ಮಾತಾಡೋದು. ಕನ್ನಡ ಚಳವಳಿಗೆ ಅದ್ರ ಬಗ್ಗೆ ನನ್ಗೆ ಗೌರವ ಇದೆ, ಪ್ರೀತಿ ಇದೆ. ಆದ್ರೆ ಕನ್ನಡದ ಹೆಸರಿನಲ್ಲಿ ನಾಟಕ ಆಡೋದನ್ನು ಬೇಡ ಅಂತ ಹೇಳ್ತೇನೆ. ಇವತ್ತು ನಾಟಕ ಆಡ್ತಕ್ಕಂಥ ಕಾರ್ಯಕ್ರಮಗಳನ್ನ ಮಾಡುವಂತವರು ಕನ್ನಡ 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 ಅಂತ ಸುಳ್ಳು ಬಗ್ಗೆ ನಾನು ಮಾತಾಡೋದಿಲ್ಲ. ನನ್ನ ಅಭಿಮಾನ ಇದೆ ಅವ್ರಿಗೆ, ಅವ್ರ ಬಗ್ಗೆ. ಆದ್ರೆ ಎಲ್ಲೋ ಒಂದ್ ಕಡೆ ಒಂದ್ ಕಣ್ಣಿಗೆ ಬೆಣ್ಣೆ ಒಂದ್ ಕಣ್ಣಿಗೆ ಸುಣ್ಣ ಇಟ್ಕೊಂಡು ನಾಟಕ ಆಡ್ತಕ್ಕಂಥ ಕೆಲಸಗಳು ಮಾಡ್ತಾರಲ್ಲ, ಅದನ್ನು ನಾನು ಖಂಡಿಸ್ತೇನೆ. ಹಿಂದೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಇದ್ದಾಗ ಅವರು ಕರ್ನಾಟಕದಲ್ಲಿ ಕನ್ನಡ ಶಾಲೆ ಮಕ್ಕಳಿಗೆ ಇಂಗ್ಲಿಷ್ ಅನ್ನು ಹೇಳ್ಕೊಡ್ಬೇಕು ಅಂತ ಒಂದು ಸಬ್ಜೆಕ್ಟ್ ಇಂಗ್ಲಿಷ್ ತರಬೇಕು ಅಂತ ಪ್ರಯತ್ನ ಮಾಡಿ ಒಂದು ಆದೇಶ ತಂದರು. ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಆಗಿದ್ದಂತ ಚಂದ್ರಶೇಖರ್ ಪಾಟೀಲ್ ಚಂಪಾ ಹೇಳ್ತಾರೆ, ಕರ್ನಾಟಕದಲ್ಲಿ ಕನ್ನಡ ಶಾಲೆ ಮಕ್ಕಳಿಗೆ ಇಂಗ್ಲಿಷ್ ಹೇಳ್ಕೊಟ್ರೆ ಕರ್ನಾಟಕದಲ್ಲಿ ಕನ್ನಡ ಹಾಳಾಗಿ ಹೋಗುತ್ತೆ, ನಾವು ಕನ್ನಡಿಗರಾಗಿ ಉಳಿಯಕ್ಕಾಗಲ್ಲ, ಕನ್ನಡಿಗರು ನಶಿಸಿ ಹೋಗಿದ್ದೇವೆ, ಕನ್ನಡವನ್ನ ಉಳಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಅಂತಕ್ಕಂಥ ಮಾತುಗಳನ್ನ ಆಡೋದಕ್ಕೆ ಶುರು ಮಾಡಿ ಜ್ಞಾನಪೀಠ ಪ್ರಶಸ್ತಿ ಪಡೆದಂತವರು ಕೂಗಾಡ ಶುರು ಮಾಡಿಬಿಟ್ರು. ಕನ್ನಡ ಚಳವಳಿಯ ನಾಯಕರು ಅನ್ಸ್ಕೊಂಡಂತ ಅಗ್ರ ಉಗ್ರ ನಾಯಕರುಗಳೆಲ್ಲ ಶುರು ಮಾಡಿಬಿಟ್ರು. ಕನ್ನಡ ಚೆನ್ನಾಗಿ ಹೋರಾಡಬೇಕು. ಈಗ ಕೆಲವು ಪ್ರಮುಖರು ಅದೇ 5 ಸೆಕೆಂಡ್ ನಿಂತರು ವಿಶ್ವ ಕೇವಲ ಪ್ರಮುಖ ಕನ್ನಡ ಹೋರಾಟಗಾರರು ದಯವಿಟ್ಟು ವ್ಯಕ್ತ ಮಾಡಬೇಕು, ಗರ್ವ ಪಡಬೇಕು. ಒಂದೇ ಒಂದು ದಿನ ನನ್ನ ಭಾರತ ದೇಶದಲ್ಲಿ ಹುಟ್ಟೋದಕ್ಕೆ ನಾವೆಲ್ಲರೂ ಆ ದೇವರಿಗೆ ಅಭಿನಂದನೆ ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸಿದೆ ಆಗಿದೆ. ನಾನು ಹೆಚ್ಚಿಗೆ ಮಾತನಾಡಕ್ಕೆ ಹೋಗೋದಿಲ್ಲ. ನಾನು ಕನ್ನಡ ಕೃಷ್ಣ ಬಂಧು ಅಣ್ಣನ ಒಂದು ಸಮಾರಂಭಕ್ಕೆ ಬಂದು ಒಂದು ಸನ್ಮಾನವನ್ನು ಸ್ವೀಕರಿಸಬೇಕಂತ ಕೇಳಿಕೊಂಡಾಗ ನಾನು ಹೇಳಿದೆ, ಏನಪ್ಪ ನಾವು ಕನ್ನಡದ ಸೇವೆಯನ್ನು ಮಾಡ್ತಾ ಇದ್ದೇವೆ ಹೊರತು ನಾವು ಯಾವ ಬೇರೆ ಸಮಾಜದ ಸೇವೆಯನ್ನು ಮಾಡ್ತಾ ಇಲ್ಲ.
ಇವತ್ತು 48 ದೇಶ ನೋಡಿದೆ, 32 ದೇಶದ ರಾಜರುಗಳ ಜೊತೆ ಹೋರಾಟ ಮಾಡಿಕೊಂಡೇ ಇರ್ತಾರೆ. ಹೋರಾಟ ನಾವು ಮಾಡ್ತೀವಿ, ಅಧಿಕಾರ ಯಾರು ಅನುಭವಿಸ್ತಾರೆ. ಇದು ಒಂದು ಪಕ್ಷದಲ್ಲಿ ಇಲ್ಲ, ಎಲ್ಲಾ ಪಕ್ಷದಲ್ಲಿ ಊಟ ಹೊರಕೊಂಡು ಕೂತಿದ್ದಾರೆ. ನಮ್ಮ ಚುನಾವಣಾ ಕಾಯ್ದಿದ್ದಾರೆ. ನಮ್ಮ ಸಜ್ಜನರ ಸಹವಾಸ ಮಾಡಿ ಧರ್ಮನಾಯನಾಗು, ಹಾವು ಹಾವಾದರೆ ಮುಚ್ಚಿಕೊಂಡು ಅಂತ ಹಾವು ಸಹ ಹಾಲಾಕೋ ಗುಣ ನಮ್ಮ ಭಾರತೀಯರ ಒಳಗಡೆ. ನನಗೆ ಆ ಬಿಫೋರ್ ಎಲೆಕ್ಷನ್ ಒಂದು ಕಾರ್ಯಕ್ರಮ ಕರೆದಿದ್ರು, ಸೋಲಿಲ್ಲದ ಸರ್ದಾರ ಅಂತ ಒಂದು ಆದ್ಯತೆ ಕೊಟ್ಟ ಪ್ರಯೋಜನ ಇಲ್ಲ. ದಯಮಾಡಿ ಯಾರಿಗೆ ಆಗಲಿ ಯಾವುದೇ ಪಕ್ಷದವರು ಏನು ಕಾರ್ಯಕ್ರಮಗಳು ಕೊಡಬೇಕು ಅಂತಂದ್ರೆ ಅವರು ಶಕ್ತಿರವ ಕೊಡಿ, ಅವ್ರು ಸಾಧನೆ ಮಾಡ್ತಾರೆ. ಜನರು ಒಳ್ಳೆಯದಾಗುತ್ತೆ ಅಂತ ಹೇಳಿ ನಾನು ಮಾತನಾಡ್ತೇನೆ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಎಲ್ಲರಿಗೂ ಕೂಡ ಪ್ರೀತಿಪೂರ್ವಕ ಗೌರವ ಸಮರ್ಪಣೆ. ಇವತ್ತು ನಾನು ಬಹಳ ನೋಡಿ, ನಾನು ಅಧಿಕಾರಿಯಾಗಿ IAS ಅಧಿಕಾರಿಯಾಗಿ ನಾನು ಬಹಳ ಹತ್ತಿರದಿಂದ ಅನೇಕ ಮಂತ್ರಿಗಳನ್ನು ನೋಡಿದ್ದೇನೆ, ಮುಖ್ಯಮಂತ್ರಿಗಳು ನೋಡಿದ್ದೇನೆ, ರಾಜಕಾರಣಿಗಳು ನೋಡಿದ್ದೇನೆ. ಎಲ್ಲರ ಬದುಕು ಬೇರೆ, ಬರಹ ಬೇರೆ, ಜೀವನ ಬೇರೆ, ಮಾತಾಡೋದು ಬೇರೆ, ಮಾಡ್ತಕ್ಕಂಥ ಕೆಲಸ ಬೇರೆ. ಶ್ರೀರಾಮನವರ ಆ ಬದ್ಧತೆ, ಆ ಕವಿ ಹೂವು ಅಂತ ನನ್ನ ಭಾವನೆ. ಬೆಂಕಿಯಲ್ಲಿ ಹೂ ಅರಳಲಿಕ್ಕೆ ಸಾಧ್ಯವಿಲ್ಲ, ಆದರೆ ಅಂತಹ ಒಂದು ಚೈತನ್ಯ ಶಕ್ತಿ ನನ್ನ ಗೆಳೆಯ ಚಿನ್ನರಾಮವರು. ಸನ್ಮಾನ್ಯ ಅಶೋಕ್ ಅವರು ಹೊಡೆದುಕೊಂಡು ಹೋಗ್ತಕ್ಕಂಥದ್ದನ್ನು ಕಾಣ್ತಾ ಇದೆ. ಇವತ್ತು ಶಿವಕುಮಾರ್ ಇದ್ದಾರೆ, ಮಾತಾಡ್ತಾರೆ. ಯಾರು ಒಪ್ಕೊಳ್ಳಲ್ಲ ಅಂತ ಇದ್ದವ್ರು ಯಾರೋ ಮೆಚ್ಚಿಕೊಂಡು ಕಲಿಗೆ ಹಾಕೋರು. ನನಗೇನು ಬಿದ್ದಿಲ್ವಲ್ಲ ಫೋನೇ ಮಾತಾಡ್ತಾರೆ. ಹಿಂದೆ ಅಂತ ಬಂದೊಬ್ಬ ಶರ್ಟ್ ಬಂದಂತೆ ನಿಲ್ಲಿಸುವಂತ ಇವನೇ ಬಂದ ನಾನು ಬೇಕಾದ್ರೆ ಶರ್ಟ್ ನಿಲ್ಸ್ಕೊಡ್ತೀನಿ, ನಾನು ಆಗ ನಿಲ್ಸಲ್ಲ ಆನಂತೆ. ಈ ಆಗಲ್ಲ ಅಂತ ಸೆಂಟ್ರಲ್ ಒಬ್ರು ಬೆನ್ನಿಡ್ಬಿಟ್ಟಾರೆ. ಶೂಟ್ ಮಾಡ್ಬೇಡ, ನಾನು ನಿಲ್ಸ್ಬಿಡ್ತೀನಿ ಅನ್ನಂತೆ. ಇಲ್ಲ ನೀನು ಮಾತಾಡೋ, ಅದು ನಿನ್ನ ಕರ್ಕೊಂಬಂದು ಈಗ ಮೈಕ್ ಕೊಟ್ಟು ಯಾವನು ಹಚ್ಚಿಲ್ಲಲ್ಲ ಅವ್ನು ಯಾವನು ಅಂತ ತೋರಿಸ್ತಾರೆ ಅಂತೆ. ಹೀಗಾಗಿ ನನ್ನ ಇಲ್ಲಿ ಕರೆದು ಈ ಮೈಕನ್ನು ಕೊಟ್ಟರು ಜೀವಕ್ಕೆ ಅಪಾಯ ಆಗಬಾರ್ದು ಅಂತ ಮನಸ್ಸಲ್ಲಿ ಇಟ್ಕೊಂಡು ನನ್ನ ಭಾಷಣವನ್ನು ಮುಗಿಸ್ತೀನಿ. ನಮಸ್ಕಾರ. ರಾಜ್ಯದ ಅಧ್ಯಕ್ಷರಾಗಿದ್ದ ಜಗತ್ತಯ್ಯಪ್ಪ ಅವರ ಒಂದು ಪ್ರೀತಿಪೂರ್ವಕ ಗೌರವ ಸಮರ್ಪಣೆ. ಜೋರಾದ ಚಪ್ಪಾಳೆಗಳಲ್ಲಿ ಕೃಷ್ಣ ಚಿನ್ನದಾಗುವುದಕ್ಕಿಂತ ಹೆಣ್ಣುಗಣ್ಣಗಳು ಸಾಹಿತ್ಯದಲ್ಲಿ ಒಂದು ಅಪರೂಪದ ಶಾಸ್ತ್ರ ಸಂಖ್ಯೆಯ ಅಭಿಮಾನ. ಶ್ರೀರಾಮು ಅವರ ನನ್ನ ನಂಟು ಎಲ್ಲ ಕ್ಷಣ ಕ್ಷಣವೂ ಸಾಹಸಿ, ಅದಕ್ಕಾಗಿ ಇದಕ್ಕಾಗಿ ಮತ್ತೊಂದಕ್ಕಾಗಿ ಅಧಿಕಾರ, ಕೀರ್ತಿ,